ಎಜಿ ನ್ಯೂಸ್ಗೆ ಸ್ವಾಗತ. ಮೊನ್ನೆ ನಡೆದ ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ವಾರ್ಡ್ ನಂಬರ್ 14ರ ಪುರಸಭೆ ಸದಸ್ಯ ಉಮೇಶ್ ರಮೇಶ್ ಕಾಂಬ್ಳೆ ಅವರು ನೇರವಾಗಿ ಬೆಳಗಾವಿಯ ಹಿಂಡಲಗ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಮ್ಮ ಬಡಾವಣೆಯ ಸಮಸ್ಯೆಗಳನ್ನು ಪುರಸಭೆ ಮುಖ್ಯ ಅಧಿಕಾರಿ ಪ್ರಕಾಶ್ ಮಠದ ಮತ್ತು ಅಭಿಯಂತ ಗಡಾದ್ ಅವರಿಗೆ ತೀವ್ರ ಆಕ್ರೋಶ ಹೊರಹಾಕುವುದರ ಮೂಲಕ ಸರಿಯಾದ ಸಮಯಕ್ಕೆ ಬಡಾವಣೆಯಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಮನವಿ ಮಾಡಿದರು. ಉಮೇಶ್ ಕಾಂಬ್ಳೆ ಮಾತನಾಡಿ, ನಮ್ಮ ಬಡಾವಣೆಗೆ ಸರಿಯಾದ ಸಮಯದಲ್ಲಿ ಚರಂಡಿ ಸ್ವಚ್ಛಗೊಳಿಸುವುದಿಲ್ಲ, ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ವಾಹನ ಬರುವುದಿಲ್ಲ, ಬಹಳಷ್ಟು ಕಡೆಗೆ ರಸ್ತೆಗಳ ಸಮಸ್ಯೆ ಇದ್ದು ಈ ಎಲ್ಲ ಸಮಸ್ಯೆಗಳನ್ನು ನಾನು ಸಚಿನ್ ಬೋಪಳೆ, ಗಂಗರಾಮ್ ಭೂಸಗೌಡ ಅವರಿಗೆ ಹೇಳಿ ಸಮಸ್ಯೆ ಬಗೆಹರಿಸುವ ಪರಿಸ್ಥಿತಿ ಬಂದಿದೆ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ನು ಕಾರಾಗೃಹದಿಂದ ತಮ್ಮ ಬಡಾವಣೆಯ ಸಮಸ್ಯೆಗಳನ್ನು ಬಗೆಹರಿಸುವ ಪುರಸಭೆ ಸದಸ್ಯ ಅಂತ ಉಮೇಶ್ ಕಾಂಬ್ಳೆ ಅವರು ಕುಲ ಚರ್ಚೆಯಲ್ಲಿ ಇರೋದು ಇದೊಂದು ಸಂಕೇಶ್ವರ ಪುರಸಭೆಯ ಇತಿಹಾಸದಲ್ಲಿ ಮೊದಲು ಅಂತ ಹೇಳ್ಬಹುದು. ಈಗ ನಾವು ಸಚಿನ್ ಬೋಪಳ್ಳಿ ಇರ್ಲಿ, ನಾವು ಗಂಗಾರಾಮ್ ಇರ್ಲಿ, ಇವ್ರಿಗೆ ಹೇಳಿ ನಾವು ಕೆಲಸ ಮಾಡ್ಸತ್ತೇವ್ರಿ. ನೀವಂದ್ರೆ ಹೋಗ್ಬೇಕಲ್ಲ, ಅವರ ಪೋಷಕರಿಗೂ ಇಲ್ಲ, ಅಜಾದ್ರೂ ಇಲ್ಲ, ಸಂಗಾರ ಮನಿ ಇಲ್ಲ, ಬಿಸಿ ಮನಿ ಇಲ್ಲ, ಜಗದಿಲ್ಲ, ಗಂಟಾ ಗಾಡಿ ಅವ್ರು ಯಾರಿಲ್ಲ. ಈಗ ನಾವು ನಮ್ದು ಯಾರು ಹಾಸನ್ ಮಾಡತ್ತಾರೋ ಅದ್ರ ಖುಷಿ ಹಾಸನೇ ಇಲ್ಲ. ನಾವ್ ನಮ್ಮ ಮನಿಗ್ ಮಂದಿ ಬರತಿದ್ರಿ, ನಾವ್ ಯಾಕೆ ಹೇಳುದು ಹೇಳ್ರಲ್ಲ. काम सांगतात रोज नाही एकत्रित तरी तुम्हाला फोटो एकत्रित अध्यक्षाशी फोटो पाठवले सगळं. त्याच्या अगोदर सगळं कार्यक्रम मी काय सांगते तुम्हाला, कुणाचं ऐकलं ते तरी सांगा. वाढत महेश केरूर पंचायत तुकोला महेश केरूर आहे बा, त्याने विचारून बघा. बसवून महेश केरूर, हा महेश केरूर प्रत्येक वेळा सांगून काम करून घेत असते. परत आणि दुसरे काही दोघं तिघं त्यांनी सांगून काम करत असतात. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.